ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಈ ಬ್ಲಾಗು ನಾರ್ಮಲ್ ಬ್ಲಾಗ್ ಇರುತ್ತೆ. ಆ್ಯಕ್ಸೆಸರೀಸು ಅಪ್ರಿಲಿಯಾ 457ಗೆ ನಮ್ಮ ಟೀಮ್ ಸ್ಕಿಟ್ ಕಡೆ ನಾವು ತರಿಸಿದ್ವಿ. 10 ಅವರು ಇಲ್ಲಿದ್ದಾರೆ, ಒಂದು 10 ಅವರು ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕೆಲಸನ. ನಾವು ಅವಾಗಿನ ಸ್ಕ್ರೂ ಬಿಚ್ಚಿ ಇದು ಸ್ಪೂಲ್ಸು ಟೀಮ್ ಸ್ಕಿಡ್ ಅವ್ರ ಕಡೆಯಿಂದ ಅವರು ಮಾಡಿರೋದು, ಓನ್ ಮ್ಯಾನುಫ್ಯಾಕ್ಚರಿಂದ ಮಾಡಿರೋದು. ಮತ್ತು ಇದು ಬಾಬಿನ್ಸ್, ಫ್ರಂಟ್ ಫೋರ್ಕ್ ಪ್ರೊಟೆಕ್ಟರು ಬಾಬಿನ್ಸು, ಇದ್ರ ಕೂಡ ಬಂದಿದೆ. ಇಲ್ಲಿದೆಯಲ್ಲ ಮುಂದೆ ಅಲ್ಲಿಗೆ ಇದನ್ನು ಹಾಕ್ಬೇಕು. ಸೊ ಇದನ್ನೆಲ್ಲ ಆಮೇಲೆ ಫಿಟ್ ಮಾಡೋಣ. ಇವಾಗೇನು ಇದ್ರನ್ನೇನು ಫಿಟ್ಟಿಂಗ್ ಏನಿಲ್ಲ, ಈಸಿ ಫಿಟ್ಟಿಂಗ್ಸ್ ಇವೆಲ್ಲ. ಸೊ ಇವಾಗ ಮೇನ್ ಥಿಂಗ್ ಇರೋದು ರೇಡಿಯೇಟರ್ ಗಾರ್ಡು ಇಲ್ಲಿದೆ. ಭಾಳ ವೆಲ್ ಪ್ರಿಪೇರ್ಡ್ ಆಗಿ ಮಾಡಿದ್ದಾರೆ, ಒಳ್ಳೆ ಡಿಸೈನ್ ಕೂಡ ಮಾಡಿದ್ದಾರೆ ನೋಡಿ. ಸ್ಕಿಡ್ ಅಂತೇಳಿ ಹಾಕಿದ್ದಾರೆ. ಇದನ್ನು ಇವಾಗ ಇದು ಫೇರಿಂಗ್ಸ್ ಎಲ್ಲ ಆಲ್ಮೋಸ್ಟ್ 4 ಸ್ಕ್ರೂ ಎಲ್ಲ ಬಿಚ್ಚಿಟ್ಟಿದ್ದೀವಿ. ಇಲ್ಲಿ ಎಲ್ಲ ಈ ಕಡೆ ನಮ್ಮ ದತ್ತು ಸರ್ ಬಿಚ್ತಿದ್ದಾರೆ, ನಾವು ಆಮೇಲೆ ಹೋಗ್ತೀವಿ ಬಿಚ್ಚೋಕ್ಕೆ. ಸೊ ಇದನ್ನು ಹಂಗೆ ಒಂದು ಟೈಮ್ ಲ್ಯಾಪ್ಸ್ ಮಾಡ್ತೀನಿ, ಅಲ್ಲಿ ಕ್ಯಾಮ್ರಾ ಆ ಕಡೆ ಪ್ಲೇಸ್ ಮಾಡಿ. ಸೊ ಎಲ್ಲ ನೋಡಿ ಯಾವ ಥರ ನಾವೇ ಸೆಲ್ಫಾಗಿ ಹೆಂಗೆ ಬಿಚ್ಚಿ ಯಾವ ಥರ ಏನು ಮಾಡ್ತೀವಿ ಅನ್ನೋದು ನೀವು ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಟೈಮ್ ಲ್ಯಾಪ್ಸಿಗೆ ಸಿಗೋಣ. ಡನ್. ಅಲ್ಲಿ ನೋಡಿ, ಇಲ್ಲಿ ನೆಟ್ ಎಲ್ಲೆಲ್ಲ ಕೊಟ್ಟವ್ರೆ, ಎಷ್ಟು ಕಷ್ಟಪಡ್ತಾವೆ ನಮ್ಮ ಅಣ್ಣ ಮಾಡೋಕ್ಕೆ, ರೇಡಿಯೇಟ್ರ್ ಗಾರ್ಡ್ ಹಾಕೋಕ್ಕೆ. ಇವೆಲ್ಲ ಏನಕ್ಕೆ ಅಂದರೆ ಇವಾಗ ನಾವು ಫೇರಿಂಗ್ಸ್ ಬಿಚ್ಚಕ್ಕೆ ನೋಡಿದ್ದೇವೆ. ಫೇರಿಂಗ್ಸ್ ಬಿಚ್ಚಕ್ಕೆ ಹೋದಾಗ ಈ ಫೇರಿಂಗ್ ಫುಲ್ ಏನಿದೆ, ಈ ಫೇರಿಂಗು ಫುಲ್ಲು ಇಲ್ಲಿವರೆಗೂ ಕನೆಕ್ಟ್ ಆಗಿದೆ, ಇದಕ್ಕವರೆಗೂ. ಸೊ ಅದಕ್ಕೆ ನಾವು ರಿಸ್ಕ್ ತೊಗೊಳೋದು ಬೇಡ ಅಂತಂತೇಳಿ ಇಲ್ಲೇ ಈ ಥರ ಕೈ ಎಲ್ಲ ಅಂದ್ರಲ್ಲಿ ತೂರಿಸ್ಬಿಟ್ಟು ಗಾಡಿ ಸಂದಿಲ್ಲಿ ಮಾಡ್ತಾಯಿದ್ದೀವಿ. ನಾವು ಈಸಿ ವೇಯಲ್ಲಿ ರೇಡಿಯೇಟ್ರ್ ಹಾಕ್ಬೋದು. ರೇಡಿಯೇಟ್ರಿಗೆ ಎಲ್ಲ ಹೋಯ್ತು ಕಣಲೆ, ಒಳಗೋಯ್ತು. ಎಲ್ಲೈತೆ ನೋಡಲಿಲ್ಲ, ಕಾಣಲಿಲ್ಲ ಕಣ ಅದು. ಅದೇ ನೀರೇನಾ ಬರೋಕ್ಕೆ? ನಾವು ಹಾಕ್ಕೊತ ಇದ್ದೇವೆ 2 ಸಿಲಿಂಡ್ರ್. ಏನೋ ಅದು ಸಮಸ್ಯೆ ಇದೆಯೇ, ಏನು ಅಡಿತೈತಾ? ಅಡಿತಿಲ್ಲ, ಇಲ್ಲ ಅಡಿತೈತೆ. ಕೂರ್ತ ಅನಿಸುತ್ತೆ. ಫೈನಲಿ ರೇಡಿಯೇಟರ್ ಗಾರ್ಡು ಫಿಕ್ಸ್ ಆಗಿದೆ. ಇಲ್ಲಿ ಕಾಣಿಸ್ತಿದೆ ಅನ್ಕೊಂಡು ಟಾರ್ಚ್ ದೇಸಿ ಜುಗಾಡ್ ಮಾಡಿಕೊಂಡು ನಾವೇ ಎಲ್ಲ ಬಿಚ್ಚಿ ನಾವೇ ಹಾಕ್ಕೊತಿದ್ದೀವಿ. ನಮ್ಮ ಹತ್ರ ಬಿಟ್ಟು ಸ್ಪಾನರ್ ಇಲ್ಲ ಅಂತಂತೇಳಿ ಈ ಸ್ಪಾನರಲ್ಲಿ, ಗಾಡಿ ಕೊಟ್ಟಿರೋ ಸ್ಪಾನರಲ್ಲಿ ತಿರುಗ್ತಾ ಇದ್ದೀವಿ. ಅದು ಯಾವ ಗಾಡಿ ಕೊಟ್ಟಿರೋದು? ರೈಡರ್ ಏನು ಕೊನೆಗೂ ಅಪ್ರಿಲಾಗಿ ಯೂಸ್ ಆಯಿತು. ಆ ಗಾಡಿಗಂತೂ ಯೂಸ್ ಆಗಲಿಲ್ಲ. ಆ ಗಾಡಿ ಯಾವತ್ತೂ ಯೂಸ್ ಆಗಿಲ್ಲ, ಹಾಳಾಗಿಲ್ಲ. ಹಾಳಾಗಿಲ್ಲ, ಇಷ್ಟೊಂದು ಸರ್ವಿಸು ಅಂತ ಬಂದಿರೋದು ಒಂದು ವಿಡಿಯೋ. ನಾನು ಫೈನಲಿ ಏನೋ ಮಾಡಿ ಕೂರಿಸೋದಪ್ಪ ಅದನ್ನ. ಈಸಿ ನಾನು ಹೇಳ್ತೀನಲ್ಲ, ದಿ ಬೆಸ್ಟ್ ಈಸಿ. ಬಟ್ ನಾವು ಸ್ವಲ್ಪ ತ್ರಾಸ ಪಟ್ಕೊಂಡ್ವಿ. ಯಾಕಂದರೆ ನಾವು ಗೊತ್ತಿಲ್ಲದಲೇ ಫೇರಿಂಗ್ಸ್ ಗಿರಿಂಗ್ಸ್ ಎಲ್ಲ ಬಿಚ್ಚಕ್ಕೆ ಹೋದ್ವಿ. ಡೈರೆಕ್ಟ್ ಫೇರಿಂಗ್ಸ್ ಬಿಚ್ಚದಲ್ಲೇ ಕೂರಿಸ್ಬೋದು ಅದನ್ನ. ಒಂದು 3 ಸ್ಕ್ರೂ ಬಿಚ್ಕೊಂಡ್ಬಿಟ್ರೆ ಇಲ್ಲಿ ಇರೋದು ಆ ಕಡೆ ಇರೋದು, ಅಲ್ಲಿ ಕೆಳಗೆ ಒಂದಿರೋದು ಬಿಚ್ಕೊಂಡ್ಬಿಟ್ರೆ ಈಸಿ. ಇಲ್ಲ ಟೂಲ್ ಕಿಟ್ಟು ಮಸ್ಟೇನು ಸುಡ್ಡು ಹೇಳ್ತೀನಿ. ನಮ್ಮ ಹತ್ರ ಏನೋ ಇತ್ತು, ನಾವೇನೋ ಯೂಸ್ ಮಾಡ್ತೀವಿ ಈ ರೀತಿ ಅನ್ನೋದು ಬೇಡ. ನಿಮ್ಮ ಹತ್ರ ಟೂಲ್ ಕಿಟ್ ಕರೆಕ್ಟ್ ಇದ್ದರೆ ಮಾತ್ರ ಈ ಫಿಟ್ಟಿಂಗ್ ಮಾಡಿರಿ, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬಿಡ್ರಿ. ನೋಡಿ, ಅಲ್ಲೊಂದು ನಟ್ಟಿದೆ, 3ನೇ ನಟ್ಟು. ಇಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ನಟ್ಟು ಫೈನಲಿ ಆಯಿತು. ಮತ್ತು ಇಲ್ಲಿ ಕಾಣಿಸ್ತಾ ರೇಡಿಯೇಟರ್ ಗಾರ್ಡ್ ಫಿಕ್ಸ್ ಆಯಿತು, ಫುಲ್ ಫಿಕ್ಸ್ ಆಯಿತು. ಸೊ ಅದಕ್ಕೆ ಇವಾಗ ಮತ್ತೆ ಎಲ್ಲ ಫಿಟ್ಟಿಂಗ್ ಮಾಡ್ತೀವಿ. ಎಲ್ಲ ಇಲ್ಲಿದೆ, ಮೆಸಾಪ್ ಎಲ್ಲ ಇಲ್ಲಿದೆ. ಬ್ಯಾಕ್ ಟು ಫೋನಿಗೆ ಬಂದಿದ್ದೀನಿ ನಾನು. ಇದನ್ನೆಲ್ಲ ಹಾಕ್ಬೇಕು. ಆ ಕಡೆದೇನು ಬಿಚ್ಚಿಲ್ಲ, ಈ ಕಡೆದೊಂದೇ ಬಿಚ್ಚಿದ್ದು ನಾನು. ನೋಡಿ ರೇಡಿಯೇಟರ್ ಗಾಡಿ ಹಿಂಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಪ್ರೀತಮ್ ಬ್ರೋ, ಥ್ಯಾಂಕ್ ಯು ಅರುಣ್ ಬ್ರೋ, ನಿಮಗೂ ಥ್ಯಾಂಕ್ ಯು.
ಭಾಳ ಚೆನ್ನಾಗಿದೆ, ವೆಲ್ ಗುಡ್ ಆ್ಯಂಡ್ ಫಿನಿಶ್ ಇದೆ. ಇಲ್ಲೊಂದು ನಟ್ಟು ಬರುತ್ತೆ ನಿಮಗೆ, ಮತ್ತು ಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅದೊಂದು ನಟ್ಟು, ಮತ್ತು ಇಲ್ಲಿ ಕಾಣಿಸ್ತಿರೋದಿಲ್ಲ ಅದೊಂದು ನಟ್ಟು, ಮೇಲ್ಗಡೆ ನಟ್ಟು ಕಾಣಿಸ್ತಿದೆಯಲ್ಲ ಅದೊಂದು. ಯಪ್ಪ ಒಳ್ಳೆ ಪಿಕ್ಚರ್ ಇತ್ತು, ಸಾಹಸ. ಅದ್ರಾಗ ನಟ್ಟೆಲ್ಲ ಉದ್ರಿ ಫೇರಿಂಗ್ಸ್ ಒಳಗೆ ಹೋಗಿ ಏನೇನೋ ಸರ್ಕಸ್ ಆಯಿತು. ಆದರೂ ನಾವೇ ಫಿಟ್ ಮಾಡ್ಕೊಂಡೆ. ಪೇಷನ್ಸ್ ಬೇಕೇ ಬೇಕು, ಇಲ್ಲಾಂದರೆ ಸಾಧ್ಯನೇ ಇಲ್ಲ. ದೊಡ್ಡ ಪಿಕ್ಚರ್. ಇವಾಗೆಲ್ಲ ಫಿಟ್ ಮಾಡಿ ಇಲ್ಲಿ ಬಾಬಿನ್ಸು ಮತ್ತು ಹಿಂದೆ ಸ್ಪೂಲ್ಸ್ ಅಲ್ಲಿಗೆ ನಾವು ಹಾಕ್ಬೇಕಾದ್ರೆ ನಿಮಗೆ ತಿರ್ಗಾ ಸಿಗ್ತೀವಿ. ಸ್ಟೇ ಟ್ಯೂನ್. ಡನ್. ಇದು ನೋಡಿ ಸ್ಕಿಡ್ ಅವರ ಬಾಬಿನ್ಸು. ಇವಾಗ ಆ ಕಡೆಯಿಂದ ತೊಗೊಳೋಣ. ಒಳ ತೂರ್ಸೋದು ಈ ಕಡೆ ಹೊರ ಬರುತ್ತೆ. ಇವಾಗ 200% ಫಿಟ್. ಇಲ್ಲಿದೆ ನೋಡಿ, ಇದು ಕರೆಕ್ಟ್ ಫಿಟ್ಟಿಂಗು. ಇಷ್ಟೇ, ಇನ್ನೂ ಜಾಸ್ತಿ ತಿರುಗಲ್ಲ. ಇದು ಅಷ್ಟೇ ಜಾಸ್ತಿ ತಿರುಗಲ್ಲ. ಇದು ಕರೆಕ್ಟಾಗಿ, ಯಾಕಂದರೆ ಹೊರಗಡೆ ಬರ್ತಿತ್ತಲ್ಲ, ನಾನು ಹೊರಗಡೆ ಯಾಕೋ ಬರ್ತಿದ್ದೆ ಅಂದ್ಕೊಂಡು ಇದು ಮಿಸ್ಮ್ಯಾಚ್ ಮಾಡಿಕೊಂಡೆ ಈ ಥರ. ಎಸ್, ಡನ್. ಇವಾಗ ಸ್ಪೂಲ್ ಸಿಗೋ. ಇದೂ ಅಷ್ಟೇ, ಇದಕ್ಕೂ ಆ್ಯಲನೇ ಕೊಟ್ಟಿರೋದು. ಸೊ ನಿಮಗೆ ಪ್ಯಾಡಕ್ ಸ್ಟ್ಯಾಂಡ್ ಹಾಕ್ಬೇಕಾದ್ರೆ ಇದು ಯೂಸ್ ಆಗೋದು. ಇಲ್ಲಿ ಸ್ವಿಂಗಮ್ ಇದೆಯಲ್ಲ, ಈ ಸ್ವಿಂಗಮು ನಿಮಗೆ ಈ ಥರ ಫ್ಲ್ಯಾಟ್ ಇದ್ದಿದ್ರೆ ನೀವು ಹಾಕ್ಬೋದಿತ್ತು. ಈ ಥರ ಫ್ಲ್ಯಾಟ್ ಇಲ್ಲ, ಹೇಳ್ಬೇಕು ಅಂದರೆ ಈ ಥರ ಸ್ವಲ್ಪ ಮೇಲ್ಗಡೆ ಇದೆ. ಸೊ ಪ್ಯಾಡಕ್ ಸ್ಟ್ಯಾಂಡು ಈ ಥರ ಇರೋದನ್ನ ಜಾಸ್ತಿ ಯೂಸ್ ಮಾಡೋದು. ಎಲ್ಲ ನಾವು ವಾಟರ್ ವಾಶ್ ಮಾಡಿಸಿರೋ ಎಲ್ಲಿ ಮಾಡಿಸಿರೋ ಇದೇ ಥರನೇ ಯೂಸ್ ಮಾಡೋದು. ಸೊ ಅವಾಗೇನಾಗುತ್ತೆ, ಇದು ಹಾಕಿದಾಗ ಅವರು ಪ್ರೆಷರ್ ವಾಶ್ ಮಾಡಬೇಕಾದ್ರೂ ಪ್ಯಾಡಾಕ್ ನಿಂತ್ಕೊಂಡು ಅವಾಗ ಈ ಥರ ಜಾರು ಬಿಡುತ್ತೆ ಮೇಲ್ಗಡೆ. ಜಾರಿದಾಗ ಮತ್ತೆ ಟೈರ್ ಗಾಡಿ ಕೆಳಗೆ ಬಿದ್ದುಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಇದನ್ನು ಸ್ಪೂಲ್ಸ್ ಯೂಸ್ ಮಾಡಿರಿ ಅಂತ ಇಲ್ಲಿ ಜಾಗ ಕೊಟ್ಟಿರುತ್ತೆ. ಎಲ್ಲರೂ ಸ್ಪೂಲ್ಸ್ನ ಯೂಸ್ ಮಾಡಿ. ಏನಿಲ್ಲ, ಇದು ಒಳಗೆ ಥ್ರೆಡ್ಡಿಂಗ್ ಕೊಟ್ಟಿರ್ತಾರೆ, ಥ್ರೆಡ್ ಕೊಟ್ಟಿರ್ತಾರಲ್ಲ. ಸೊ ಇದಂಗೆ ಒಳಗೆ ಹೋದರೆ ಇದು ಆ್ಯಲನ್ ಕೀನೇ ಅಷ್ಟೇ. ಸುಮ್ಮನೆ ಟೈಟ್ ಮಾಡ್ಬೇಕು, ಜಾಸ್ತಿನೂ ಟೈಟ್ ಮಾಡ್ಬೇಕು. ಆ್ಯಲನ್ ಕೀ ನನಗೆ ಅನ್ನಿಸ್ದಂಗೆ ಇದು ಭಾಳ ದೊಡ್ಡದಿದೆ. ಆ್ಯಲನ್ ಕೀ ಯಾಕೆ ಫಿಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ನೋಡಿ, ದೊಡ್ಡದು. ಹೌದಾ, ಆಯ್ತಾ ದೊಡ್ಡದು? ಇಲ್ಲ, ಟೈಟ್ ಆಯಿತು. ಬಿಡಂಗ ಸದ್ಯಕ್ಕೆ ಮಾಡಿರೋ, ಆಮೇಲೆ ಟೈಟ್ ಆಯಿತು. ಆದರೂ ಆಲಂಕಿಲ್ಲ ಒಂದ್ಸಲ ನಾನು ಆಮೇಲೆ ಈ ಥರ ಫಿಟ್ ಆಯ್ತು ಇವಾಗ. ಇದೂ ಟೈಟ್ ಆಯಿತು. ಆದರೂ ಇನ್ನೊಂದ್ಸತಿ ಇದು ನಟ್ಟು ಟೈಟ್ ಮಾಡೋಣ. ಎಲ್ಲ ನಾವು ಹೊರಗಡೆ ಹೋದ ನಮ್ಮ ಹತ್ರ ಇರೋ ಆ್ಯಲನ್ ಕೀ ಇಸ್ಕೊಂಬಂದಿರೋ ಆ್ಯಲನ್ ಕೀ ಪ್ರಕಾರ ದೊಡ್ಡದು ಯಾವುದೂ ಇಲ್ಲ, ಎಲ್ಲ ಸಣ್ಣದೇ ಇರೋದು. ಇಷ್ಟೇ. ಇದನ್ನು ಏನು ಮಾಡ್ತಾರೆ, ಪ್ಯಾಡಾಕ್ನ ಈ ಥರ ಹಿಂಗೆ ಕೂರಿಸ್ತಾರೆ ಒಳಗೆ. ಹಿಂಗೆ ಪ್ಯಾಡಾಕ್ ಹಿಂಗೆ ಬರುತ್ತೆ, ಹಿಂಗೆ ಬಂದಾಗ ಇದನ್ನ ಇಟ್ಕೊಂಡು ಎತ್ತಿದ್ರೆ ಈಸಿ ಆಗುತ್ತೆ. ಇದು ಮಾತ್ರ ದಯವಿಟ್ಟು ಇಲ್ಲಿ ಹಾಕಿ ಮಾಡಿಸ್ಬೇಡ್ರಿ ವಾಶ್ನ. ನಿಮಗೆ ತೊಂದರೆ. ನೀರು ಹೆಂಗಿರೋ ನೀರಿರುತ್ತೆ, ಜಾರ್ಬೋದು. ಪ್ರೆಷರ್ ವಾಶ್ ಮಾಡ್ಬೇಕಾರೆ ಇಲ್ಲ ಅವರೇ ತಗ್ಲಿಸಿರೆ ಇಲ್ಲ ಹ್ಯಾಂಡಲ್ ಏನಾರ ತಗಲಿದ್ರೆ ನಿಮಗೆ ಡೇಂಜರು. ಸೊ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಹಾಕ್ಸ್ಲೇಬೇಕು. ಸ್ಕಿಡ್ ಅವರು ಇದ್ದಾರೆ, ಅವ್ರ ಪೇಜಲ್ಲೂ ಇನ್ಸ್ಟಾಗ್ರಾಮ್ ಪೇಜಲ್ಲೂ DM ಮಾಡಿ, ಅವ್ರು ನಿಮಗೆಲ್ಲ ಕಳಿಸ್ಕೊಡ್ತಾರೆ. ಹೇಳಿದ್ನಲ್ಲ, ಎರಡೂ ಕಡೆನೂ ಥ್ರೆಡ್ಡಿಂಗ್ ಇರುತ್ತೆ. ಅಂದರೆ ನಾನು ಸುಮ್ಮನೆ ಟೈಟ್ ಮಾಡ್ತಿರೋದು ಈ ಥರ. ಹೆಬ್ಬೆಳಹಳ್ಳಿ ಯಾರು ಮಾಡಬೇಡ್ರಿ, ಹೆಬ್ಬೆಳಹಳ್ಳಿ ಡೋಂಟ್ ಟೈಕ್ ದಿಸ್ ಅಟ್ ಹೋಮ್. ಯಸ್, ಡೋಂಟ್. ಡಿಸ್ಕ್ಲೈಮರ್ ಹಾಕ್ತೀನಿ. ಹಾಂ, ಅದು ಹಿಡಿಯಲ್ಲ. ಟೈಟ್ ಆಯ್ತಾ ನೋಡಿದ್ರೆ ಸ್ಕ್ರೂ ಹಿಂಗೆ ಲೂಸ್ ಮಾಡ್ಕೊಂಡೆ. ಆಮೇಲೆ ಹಿಂಗೆ ಇಲ್ಲಿ ಟೈಟ್ ಮಾಡಿ ತುದಿ ನಿಲ್ಲಿಸ್ತಿದ್ನಲ್ಲ, ತುದಿ ನಿಲ್ಲಿಸ್ತಾ ಇದು ಇಷ್ಟೇ ರೊಟೇಷನ್ ಲಾಸ್ಟು. ಬಿಡು, ಆದ್ರೆ ಒಂದ್ಸಲ ಆಲಂಕಿಲ್ಲ ಅಂದ್ಬಿಡು ಅನ್ಸರ್. ಎಸ್, ಇದೊಂದಾಯಿತು. ಓಕೆ, ಇದೊಂದಾಯಿತು. ನೋಡಿ, ಎರಡೂ ಕಡೆ ಕರೆಕ್ಟಾಗಿದೆ. ನೋಡಿ, ಕಾಣಿಸ್ತಿದೆ. ಇಲ್ಲೊಂದು ಎರಡು ಕರೆಕ್ಟ್ ಇದೆ. ಇಷ್ಟೇ ನಮ್ಮ ಸರ್ಕಸ್ ಇವತ್ತು. ಎಲ್ಲ ನೋಡಿದರೆ ಯಾವ ಥರ ಫಿಟ್ ಮಾಡಬೇಕು ಅಂತೆಲ್ಲ. ಇಲ್ಲೂ ಅಷ್ಟೇ, ಸ್ಪೂಲ್ಸು ಮತ್ತು ಬಾಬಿನ್ಸು ಅಂದರೆ ಫೋರ್ಕ್ ಪ್ರೊಟೆಕ್ಟರು, ಅದೂ ರೇಡಿಯೇಟರ್ ಕೂಡ. ಸೊ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಶೇರ್ ಮಾಡಿ, ಇನ್ನೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಪ್ರಿಲಿಯಾ ಯಾರು ಬೈ ಮಾಡ್ತಿದ್ದೀರೋ ಅವರಿಗೆಲ್ಲ. ಅಪ್ರಿಲಿಯಾ 457ಗೆ ಮಾತ್ರ, ಬೇರೆ ಎಲ್ಲ ಟ್ರೈ ಮಾಡಿಬಿಡ್ರಿ ಆಮೇಲೆ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನಮ್ಮ ಎಫರ್ಟ್ಸು ಕೂಡ ಇಷ್ಟ ಆಗಿದರೆ ಜಾಸ್ತಿಯಷ್ಟು ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಡಿಲ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.